ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅರ್ಹತೆಗೆ ತಕ್ಕ ಗೌರವ ಸಿಗಲಿ, ಟಿಬಿ ಜಯಚಂದ್ರರವರಿಗೆ ನೀರಾವರಿ ಸಚಿವ ಸ್ಥಾನ ನೀಡಲಿ, ಪಿಟ್ಲಾಳಿ ಶಿವರಾಮ್ ಆಗ್ರಹ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟದ ಖಾತೆ ಹಂಚಿಕೆಯ ಗೊಂದಲಗಳು ಮತ್ತು ಅಸಮಾಧಾನಗಳು ಚರ್ಚೆಯಲ್ಲಿರುವ ಈ ಹೊತ್ತಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಇಬ್ಬರು ಅತ್ಯಂತ ಹಿರಿಯ ನಾಯಕರ ಹಿನ್ನೆಲೆಯನ್ನು ಗಮನಿಸಿ ರಾಜ್ಯದ ಹಿತದೃಷ್ಟಿಯಿಂದ ಒಂದು ಪ್ರಮುಖ ತೀರ್ಮಾನ ತೆಗೆದುಕೊಳ್ಳಬೇಕಿದೆ ಎಂದು ಪಿಟ್ಲಾಳಿ ಶಿವರಾಮ್ ರವರು ಪ್ರಕಟಣೆ ಮೂಲಕ ಆಗ್ರಹಿಸಿದರು. ರಾಮಲಿಂಗಾರೆಡ್ಡಿರವರು ತಮಗೆ ನೀಡಿರುವ ನೀರಾವರಿ ಖಾತೆಯನ್ನು ನಿರಾಕರಿಸಿ ತಮ್ಮ ಜನ್ಮಭೂಮಿ ಮತ್ತು ಕರ್ಮಭೂಮಿಯಾದ ಬೆಂಗಳೂರಿನ ನಗರಾಭಿವೃದ್ಧಿ ಖಾತೆಗಾಗಿ ಪಟ್ಟು ಹಿಡಿದಿರುವುದು 100ಕ್ಕೆ 100 ನ್ಯಾಯಸಮ್ಮತವಾಗಿದೆ. ಇದೇ ಸಂದರ್ಭದಲ್ಲಿ ಸದ್ಯಕ್ಕೆ ಸಚಿವ ಸಂಪುಟದಿಂದ ಹೊರಗುಳಿದಿರುವ ಮಧ್ಯ ಕರ್ನಾಟಕದ ಧ್ರುವ ತಾರೆ ಶ್ರೀ ಟಿಬಿ ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿ ಈ ಬೃಹತ್ ನೀರಾವರಿ ಖಾತೆಯನ್ನು ಒಪ್ಪಿಸಿದರೆ ಇಡೀ ರಾಜ್ಯದ ರೈತರಿಗೆ ಮತ್ತು ಸರ್ಕಾರಕ್ಕೆ ದೊಡ್ಡ ಲಾಭವಾಗಲಿದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಟಿಬಿ ಜಯಚಂದ್ರ ಮತ್ತು ರಾಮಲಿಂಗಾರೆಡ್ಡಿ ರವರ ಹಿರಿತನದ ನೇರ ಹೋಲಿಕೆ. ರಾಜಕೀಯ ಹಿನ್ನೆಲೆ ಮತ್ತು ಹಿರಿತನ. ಟಿಬಿ ಜಯಚಂದ್ರರವರು ತಮ್ಮ 27ನೇ ಕಿರಿಯ ವಯಸ್ಸಿನಲ್ಲಿಯೇ ಅಂದರೆ 1978ರಲ್ಲೇ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದವರು. 7 ಬಾರಿ ಶಾಸಕರಾಗಿರುವ ಇವರು ಸದ್ಯ ಸಚಿವ ಸಂಪುಟದಲ್ಲಿರುವ ಬಹುತೇಕ ಎಲ್ಲರಿಗಿಂತ ಹಿರಿಯರು. ರಾಮಲಿಂಗಾರೆಡ್ಡಿರವರು 1989ರಲ್ಲಿ ಶಾಸಕರಾದವರು. 8 ಬಾರಿ ಶಾಸಕರು. ಇಬ್ಬರು ಪಕ್ಷದ ಅತ್ಯುನ್ನತ ಮಾರ್ಗದರ್ಶಕರಾಗಿದ್ದಾರೆ. ಹುಟ್ಟು ಮತ್ತು ಗ್ರಾಮೀಣ ಬದುಕು. ರಾಮಲಿಂಗಾರೆಡ್ಡಿರವರು ಬೆಂಗಳೂರಿನಲ್ಲಿಯೇ ಹುಟ್ಟು ಬೆಳೆದು ನಾಯಕರಾಗಿದ್ದಾರೆ. ಅವರಿಗೆ ನಗರದ ನಾಡಿ ಮಿಡಿತ ಚೆನ್ನಾಗಿ ಗೊತ್ತು. ಆದರೆ ಟಿಬಿ ಜಯಚಂದ್ರರವರು ಹುಟ್ಟಿದ್ದು ಬೆಳೆದಿದ್ದು ಮಧ್ಯ ಕರ್ನಾಟಕದ ಬರಪೀಡಿತ ತುಮಕೂರು ಜಿಲ್ಲೆಯ ಹಳ್ಳಿಯಲ್ಲಿ. ಸ್ವತಃ ಕೃಷಿಕಾರಿಕೆ, ನೀರಿನ ಬೆಲೆ ಮತ್ತು ರೈತರ ಕಣ್ಣೀರು ಬಲ್ಲವರಾಗಿದ್ದಾರೆ. ಸಂಸದೀಯ ಪುಟಗಳ ಅನುಭವಿ. ಸದ್ಯ ಎಐಸಿಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ರವರು ಹಿಂದೆ ಕರ್ನಾಟಕ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇವರ ಹೆಗಲಿಗೆ ಹೆಗಲು ಕೊಟ್ಟು ವಿರೋಧ ಪಕ್ಷದ ಉಪನಾಯಕರಾಗಿ ಏಕಕಾಲದಲ್ಲಿ ಸರ್ಕಾರವನ್ನು ಸಮರ್ಥವಾಗಿ ಬೆವರಿಸಿದ ಅಪಾರ ಅನುಭವ ಟಿಬಿಜಿ ಅವರಿಗಿದೆ. ಸರ್ಕಾರದ ಆಡಳಿತ ಮತ್ತು ಆರ್ಥಿಕ ಶಿಸ್ತನ್ನು ಪರಿಶೀಲಿಸುವ ಅತ್ಯುನ್ನತ ಸಮಿತಿಯ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಪಿಎಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಇಡೀ ಆಡಳಿತ ಯಂತ್ರದ ಮೇಲೆ ಹಿಡಿತ ಸಾಧಿಸಿದ ಹೆಗ್ಗಳಿಕೆ ಇವರದ್ದಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕುಂಚಿಟಿಗ ಸಂಘದ ಸದಸ್ಯರುಗಳು, ಅಧ್ಯಕ್ಷರುಗಳು ಭಾಗಿಯಾಗಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಪಿಟ್ಲಾಳಿ ಶಿವರಾಮ್ ಅಂತ ಶ್ರೀ ವನ್ನೇಶ್ವರ ಟ್ರಸ್ಟ್ ಉಪಾಧ್ಯಕ್ಷ, ಮಧುಗಿರಿ ತಾಲೂಕು. ಜಯಚಂದ್ರ ಅವರು ಈಗಿನ ಸಂಪುಟದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿ. 1978ರಲ್ಲಿ MLA ಆದರು. 27 ವರ್ಷಕ್ಕೆ MLA ಆದರು. ಈಗ ರಾಜಕೀಯ ಸಂಧಿ ಕಾಲದಲ್ಲಿದ್ದಾರೆ. ಅವರಿಗೆ ಬರಪೀಡಿತ ಮಧ್ಯ ಕರ್ನಾಟಕದ ಬರಪೀಡಿತ ಪ್ರದೇಶದ ಧ್ರುವ ತಾರೆ ಟಿಬಿ ಜಯಚಂದ್ರ ಅವರು. ಅವರಿಗೆ ಮಧ್ಯ ಕರ್ನಾಟಕದ ಬರಗಾಲ ಪೀಡಿತ ಪ್ರದೇಶಕ್ಕೆ ನೀರು ಉಣಿಸುವ ಅನ್ನೋದು ಏಕೈಕ ಆಸೆ ಅವ್ರದ್ದು. ಆದ್ದರಿಂದ ಅವಶ್ಯಕತೆ ಇಲ್ಲದ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿದ್ದಾರೆ ಇದನ್ನು ನೀರಾವರಿ. ಅವರು ಬೇಕಾಗಿಲ್ಲ, ಅವರು ಹುಟ್ಟು ಮತ್ತು ಇದು ಬೇರೆ ರೀತಿ ಇರೋದರಿಂದ ಇವರು ನೀರಿನ ಸಮಸ್ಯೆ, ರೈತರ ಸಮಸ್ಯೆ ಏನು ಅನ್ನೋದು ಗೊತ್ತು. ಅವರಿಗೆ ಸಂಪುಟದಲ್ಲಿ ತೆಗೆದುಕೊಂಡು ನೀರಾವರಿ ಮಂತ್ರಿಯಾಗಿ ಮಾಡಬೇಕು ಅಂತಂದೇಳಿ ನಮ್ಮ ಆಗ್ರಹ. ಅವರು ಖರ್ಗೆ ಸಾಹೇಬ್ರ ಜೊತೆ ಉಪನಾಯಕರಾಗಿ ಮತ್ತು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ರಾಗಿ, ಮೈನರ್ ಇರಿಗೇಷನ್ ಮಂತ್ರಿಗಳಾಗಿ, ಲಾ ಮಿನಿಸ್ಟ್ರಾಗಿ ಭಾಳ ಅನುಭವ ಹೊಂದಿದ್ದಾರೆ. ಈಗ ಕಾನೂನು ಹೋರಾಟ, ಮಹದಾಯಿ ಇರ್ಬೋದು, ಕಾವೇರಿ ಇರ್ಬೋದು, ಕೃಷ್ಣ ಇರ್ಬೋದು, ಅದಕ್ಕೆ ಸೂಕ್ತ ವ್ಯಕ್ತಿಗಳು ಇವರು. ಹಿರಿಯ ವಕೀಲರಾಗಿದ್ದಾರೆ. ಇವರಿಗೆ ಕಾನೂನು ನೀರಾವರಿ ಮಂತ್ರಿನೇ ಕೊಡಬೇಕು ಅಂತಂದೇಳಿ ನಮ್ಮ ಆಗ್ರಹ. ಇಲ್ಲ, ಯಾವುದೇ ಇದು ಕೊಟ್ಟರೆ ಮಧ್ಯ ಕರ್ನಾಟಕಕ್ಕೆ ಒಂದು ನ್ಯಾಯ ದೊರಕಿಸ್ಕೊಡ್ದಂಗಾಗುತ್ತೆ. ಮತ್ತು ಅವರ ಕನಸು, ನಾನು ಒಂದು ಬಾರಿ ನೀರಾವರಿ ಮಂತ್ರಿ ಆಗಬೇಕು, ನಮ್ಮ ಮಧ್ಯ ಕರ್ನಾಟಕಕ್ಕೆ ನೀರಾವರಿ ಸೌಲಭ್ಯ ಕೊಡಿಸ್ಬೇಕು ಅನ್ನೋದು ಇರೋದರಿಂದ ಅವರಿಗೆ ನೀರಾವರಿ ಮಂತ್ರಿ ಕೊಡಬೇಕು. ಇನ್ನು 20 ತಿಂಗಳಿದೆ. ಕುಂಚಿಟಿಗರ ಒಕ್ಕಲಿಗ ಕಮಿಟಿ ಏಕೈಕ ನಾಯಕ ಮತ್ತು MLA. ಹಿಂದೆಲ್ಲ 2-3 ಜನ MP ಗಳು ಇರ್ತಿದ್ರು, 7-8 ಜನ MLAಗಳು ಇರ್ತಿದ್ರು ಕುಂಚಿಟಿಗರು. ಈಗ ಉಳಿದಿರೋ ಏಕೈಕ ಮಂತ್ರಿ. ಈಗ ಮುಂದೆ ಬರ್ತಿರೋ ಸ್ಥಳೀಯ ಸಂಸ್ಥೆ ಚುನಾವಣೆ ಮತ್ತು ಹಿರಿಯೂರು ತಾಲೂಕು ಉಪಚುನಾವಣೆ MLA, ಇದರಲ್ಲಿ ಅತ್ಯಧಿಕ ಜನಸಂಖ್ಯೆ ಇರೋ ಕುಂಚಿಟಿಗರಿಗೆ ಅವಕಾಶ ಮಾಡಿಕೊಟ್ರೆ ಮುಂದೆ ಒಳ್ಳೆಯದಾಗುತ್ತೆ ಅಂತಂದೇಳಿ ನಮ್ಮ ಆಗ್ರಹ.